ಸೊ ಮುಂದಿನ ಪಯಣ ಜೆ ಡಿ ಎಸ್ ದಾರಿ ಯಾವುದಯ್ಯ. ಸೊ ನನ್ನ ಅದರ್ ದನ್ ಯಾವುದು ಎತ್ತ ಅಂದರೆ, ಸೊ ಸ್ನೇಹಿತರೆ, ಗುರುವಾರ ಹಬ್ಬದ ಶುಭಾಶಯಗಳು. ರಾಘವೇಂದ್ರನ ಸ್ವಾಮಿ ವಾರ ರಾಘವೇಂದ್ರ ಎಲ್ಲರಿಗೂ ಒಳ್ಳೇದು ಮಾಡಲಿ. ಆ್ಯಸ್ ಯೂಶುವಲ್ ಇಟ್ಸ್ ಯುವರ್ಸ್ ಕಾರ್ತಿಕ್ ಎಂದಿನಂತೆ ಹಾಜರಾಗಿದ್ದೀನಿ. ಹಾಯ್, ಹಲೋ, ನಮಸ್ಕಾರ, ಒನ್ಸ್ ಅಗೈನ್ ವೆಲ್ಕಮ್. ಸೊ ನೆಕ್ಸ್ಟು ಕ್ಷೇತ್ರ ಯಾವುದಪ್ಪ ಏನು ಎತ್ತ ಅಂತ ಅಂದರೆ, ಇದು ಕೂಡ ಹಾಸನದ ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಿದ್ದು. ಸೊ ಅಲ್ಲಿ ಯಾವ ಕ್ಷೇತ್ರ ಅಂದರೆ, ಸೊ ನನ್ನದಾದ 4ನೇ ಕ್ಷೇತ್ರ ಮತ್ತು ಕೊನೆ ಕ್ಷೇತ್ರ ಸೊ ಅರ್ಕುಲ್ಗೂಡು. ಸೊ ಅರ್ಕುಲ್ಗೂಡು ಕ್ಷೇತ್ರದ ಬಗ್ಗೆ ಹೇಳಬೇಕು ಅಂತ ಅಂದರೆ, ಹಾಲಿ ಜೆ ಡಿ ಎಸ್ಸಿಂದ ಆಗಿರೋರು ಯಾರಪ್ಪ ಏನು ಎತ್ತ ಅಂತ ಅಂದರೆ ಓಲೆ ಮಂಜು. ಸೊ ಇವರು 3 ಪಾರ್ಟಿನೂ ನೋಡ್ಕೊಂಡು ಬಂದಿರೋವಂಥ ಓಲೆ ಮಂಜು ಈ ಬಾರಿ ಕಾಂಗ್ರೆಸ್ಸಿಂದ ಬಿ ಜೆ ಪಿಗೆ ಹೋಗಿ ಬಿ ಜೆ ಪಿಯಿಂದ ಜೆ ಡಿ ಎಸ್ಸಿಗೆ ಬಂದು ನಿಂತು ಸದೃಢವಾಗಿ ಬರೋಬ್ಬರಿ 74,000 ಮತಗಳ ತಗೊಂಡು ಗೆದ್ದಂಥ ಓಲೆ ಮಂಜು ಈಗ ಅಲ್ಲಿಯ ಪ್ರೆಸೆಂಟ್ ಅಂದರೆ ಈಗಿನ ಈ ಅವಧಿಯ ಶಾಸಕರು. ಸೊ ಸ್ನೇಹಿತರೆ, ಅರ್ಕುಲ್ಗೂಡಲ್ಲಿ ಮುಂದಿನ ಬಾರಿ ಗೂಡು ಯಾರಿಗೆ ಸೇರುತ್ತೆ, ಜೆ ಡಿ ಎಸ್ಸಿಗೆ ಸೇರುತ್ತಾ, ಕಾಂಗ್ರೆಸ್ಸಿಗೆ ಸೇರುತ್ತಾ? ಸೊ ಎರಡೇ ಇರೋದಲ್ಲಿ ಬಿ ಜೆ ಪಿ ನಗಣ್ಯ. ಬಟ್ ಬಿ ಜೆ ಪಿಯವರು ಈ ಬಾರಿ 19,000 ಮತಗಳನ್ನ ತಗೊಂಡಿದ್ದಾರೆ. ಸೊ ಈ ಕ್ಷೇತ್ರದ ಹಿನ್ನೆಲೆ ಏನು ಎತ್ತ ಅಂತ ಹೇಳಿದ್ರೆ, ಸೊ ಯಾರ್ಯಾರೆಲ್ಲ ಇದುವರೆಗೂ ಎಮ್ ಎಲ್ ಎಗಳಾಗಿದ್ದಾರೆ ಏನು ಎತ್ತ ಹೇಳ್ತಾ ಹೋದರೆ, ಸೊ 1952ರಲ್ಲಿ ತಿಮ್ಮಪ್ಪ ಗೌಡರು, 57 ಪುಟ್ಟಸ್ವಾಮಿ ಗೌಡರು, ಒನ್ಸ್ ಅಗೈನ್ 62ರಲ್ಲಿ ತಿಮ್ಮಪ್ಪ ಗೌಡರು, 3 ಕೂಡ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್. ಸೊ 67, 72 ಎಚ್ ಎನ್ ನಂಜೇಗೌಡರು. ಬಟ್ ಸ್ವತಂತ್ರ ಪಾರ್ಟಿಯು ಸ್ವತಂತ್ರವಾಗಿ ಇಂಡಿಪೆಂಡೆಂಟ್, ಆ್ಯಂಡ್ ದೆನ್ 72ನಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್. ಅದಾದಮೇಲೆ 78, 83, 85 ಕೆ ಬಿ ಮಾಳಪ್ಪ ಜನತಾ ಪಕ್ಷ. ಸೊ 89, 94 ಒನ್ ಆಫ್ ದ ಒಳ್ಳೆ ಮನುಷ್ಯ, ಗಾಂಧಿಯನ್, ತುಂಬ ಪ್ರಾಮಾಣಿಕರಾದ ಎ ಟಿ ರಾಮಸ್ವಾಮಿ ಅವರ ಎಂಟ್ರಿ 2 ಬಾರಿ ಕಂಟಿನ್ಯೂಸ್ ಆಗಿ ಗೆಲ್ತಾರೆ. ಸೊ 99ರಲ್ಲಿ ಎ ಮಂಜು ಅವರು ಭಾರತೀಯ ಜನತಾ ಪಕ್ಷದಿಂದ ಮೊದಲನೇ ಸಲ ಎಮ್ ಎಲ್ ಎ ಆಗ್ತಾರೆ. ಸೊ 2004ರಲ್ಲಿ ಮತ್ತೆ ಒನ್ಸ್ ಅಗೈನ್ ಎ ಟಿ ರಾಮಸ್ವಾಮಿ, ಆ್ಯಂಡ್ ದೆನ್ 2008 ಮತ್ತು 2013ರಲ್ಲಿ ಮತ್ತೆ ಎ ಮಂಜು ಅವರು ಕಾಂಗ್ರೆಸ್ಸಿಂದ ಗೆಲ್ತಾರೆ. 2018ರಲ್ಲಿ ಎ ಟಿ ರಾಮಸ್ವಾಮಿ ಒನ್ಸ್ ಅಗೈನ್ ಆಯ್ಕೆ ಆಗ್ತಾರೆ. ಆ್ಯಂಡ್ ದೆನ್ ಎ ಟಿ ರಾಮಸ್ವಾಮಿ ಅವರು ರಾಜಕೀಯವಾಗಿ ನಿವೃತ್ತಿ ಘೋಷಣೆ ಮಾಡಿದಂಥ ಸಂದರ್ಭದಲ್ಲಿ 23ರಲ್ಲಿ ಎ ಮಂಜು ಅವರು ನಮ್ಮ ಜೆ ಡಿ ಎಸ್ಗೆ ಬಂದು ಈಗ ಪ್ರೆಸೆಂಟ್ ಎಮ್ ಎಲ್ ಎ, ಈಗಿನ ವಿಧಾನಸಭಾ ಸದಸ್ಯರು. ಸೊ ಇಲ್ಲಿ ಮುಂದಿನ ಬಾರಿ ಏನಾಗುತ್ತೆ ಅಂತ ಎಲ್ಲ ಹೇಳ್ತೀನಿ. ಸೊ ಎ ಮಂಜು ಅವರು ಮೂರನೇ ಬಾರಿ ಇದು ಎಮ್ ಎಲ್ ಎ ಆಗಿರೋದು. ಇಲ್ಲಿನ ಸತತವಾಗಿ 4 ಬಾರಿ ಎ ಟಿ ರಾಮಸ್ವಾಮಿ ಅವರಾಗಿದ್ದಾರೆ. ಸೊ ತುಂಬ ಒಳ್ಳೆ ಮನುಷ್ಯ, ಆ್ಯಂಡ್ ದೆನ್ ಕಾರ್ಯಕರ್ತರನ್ನೆಲ್ಲ ತುಂಬ ಚೆನ್ನಾಗಿ ಇಟ್ಕೊಂಡಿದ್ರು. ಇವರು ಎಷ್ಟರ ಮಟ್ಟಿಗೆ ಪ್ರಾಮಾಣಿಕರು ಅಂತ ಅಂದರೆ, ಇವ್ರನ್ನ ಒತ್ತುವರಿ ಸಮಿತಿಗೆ ಅಧ್ಯಕ್ಷನಾಗಿ ಮಾಡಿರ್ತಾರೆ ಬೆಂಗಳೂರಲ್ಲಿ. ಸೊ ಆವಾಗ ಇವರೊಬ್ಬರು ಒಕ್ಕಲಿಗರಾಗಿದ್ರು ಆದಿನ ಚುಂಚನಗಿರಿ ಮಠ ಒತ್ತುವರಿ ಮಾಡಿರೋದನ್ನು ಅಥವಾ ಒಕ್ಕಲಿಗರು ಸಂಘದ ಒತ್ತುವರಿಗಳನ್ನೆಲ್ಲ ಎಳೆಯಾಗಿ ಆ ರಿಪೋರ್ಟಲ್ಲಿ ಕೊಟ್ಟಿರ್ತಾರೆ. ಸೊ ಇಂಥವ್ರನ್ನ ಗೆಲ್ಲಿಸಿದಂಥ ಅರ್ಕುಲ್ಗೂಡು ಜನಕ್ಕೆ ಧನ್ಯವೇ ಸರಿ. ಬಟ್ ಒಂದಂತೂ ನಿಜ, ಮುಂದಿನ ಬಾರಿ ಏನು ಎತ್ತ ಅಂತ ಅಂದರೆ ಡೆಫಿನೆಟ್ಲಿ ಇಲ್ಲಿ ಮಂಜು ನಗಣ್ಯ. ಅಂದರೆ ವ್ಯಕ್ತಿಗತ ಇಲ್ಲ, ಬಟ್ ಯಾರೇ ನಿಂತರೂ ಜೆ ಡಿ ಎಸ್ ಗೆಲ್ಲುತ್ತೆ. ಸೊ ಕಾಂಗ್ರೆಸ್ ಇಲ್ವಾ ಅಂದರೆ, ಕಾಂಗ್ರೆಸ್ ಈ ಬಾರಿ ಇಬ್ಬರು ಒಟ್ಟಾಗಿ ನಿಂತಿದ್ರೆ ಅಂದರೆ ಕಾಂಗ್ರೆಸ್ಸಿಂದ ಅಧಿಕೃತ ಕ್ಯಾಂಡಿಡೇಟು ಆ್ಯಂಡ್ ಇಂಡಿಪೆಂಡೆಂಟ್ ಆಗಿ ಅವರು ಕೂಡ ಕಾಂಗ್ರೆಸ್ ಅವರೇ, ಕೃಷ್ಣೇಗೌಡ ಮತ್ತು ಇನ್ನೊಬ್ಬರು. ಸೊ ಬೇರೆ ನಿಂತಹ ಸಂದರ್ಭದಲ್ಲಿ ಓಟು ಛಿದ್ರ ಆಗಿದೆ. ಬಟ್ ಮುಂದಿನ ಬಾರಿ ಹಂಗೆ ಆಗಲ್ಲ. ಜೆ ಡಿ ಎಸ್ ಸದೃಢವಾಗಿ ಬರೋಬ್ಬರಿ ನೀವು ಯಾರನ್ನೇ ನಿಲ್ಲಿಸಿದ್ರು, ಹೆಂಗೆ ನಿಲ್ಲಿಸಿದ್ರು 80ರಿಂದ 90,000 ಮತಗಳು ಬಂದಿದೆ. ಅದು ಓಲೆ ಮಂಜು ಅವರಿಂದ ಆಗಿರ್ಬೋದು, ಅವ್ರದ್ದೊಂದು 30,000, ಬಟ್ ನೀವು ಜೆ ಡಿ ಎಸ್ದೊಂದು 60,000. ಸೊ ಹೀಗಾಗಿ ಅಲ್ಲಿ ಜೆ ಡಿ ಎಸ್ಸು ಮುಂದಿನ ಬಾರಿ ಗೆಲ್ಲುತ್ತೆ. ಬಟ್ ಓಲೆ ಮಂಜು ಅವರು ಜನಗಳಿಗೆ ಸಿಗ್ತಾರೆ, ಮಾಡ್ತಾರೆ, ಸ್ವಲ್ಪ ಹೊರಟು ಸ್ವಭಾವ. ಸೊ ಹಿಂದೆ ಮಂತ್ರಿ ಆಗಿದ್ದಾಗ ಒಂದಷ್ಟು ಕೆಲಸಗಳನ್ನ ಮಾಡಿದರು. ಅವರ ಅವಧಿಯಲ್ಲೇ ಶ್ರವಣಬೆಳಗೊಳ ಮಸ್ತಕಾಭಿಷೇಕ ಆಗಿತ್ತು. ಸೊ ಒಳ್ಳೆ ಫೈನಾನ್ಷಿಯಲಿ ಎಲ್ಲ ಸ್ಟ್ರಾಂಗ್ ಆಗಿದ್ದಾರೆ. ಸೊ ವಿಪರ್ಯಾಸ ಏನಪ್ಪ ಅಂತ ಅಂದರೆ, ಇವ್ರ ಮಗ ಮಂತರಗೌಡರು, ಅವ್ರು ಕಾಂಗ್ರೆಸ್ಸಿಂದ ಎಮ್ ಎಲ್ ಎ.
ಇಲ್ಲಿ ಮಡಿಕೇರಿ. ಸೊ ಇದು ವಿಪರ್ಯಾಸಗಳು. ಆ್ಯಂಡ್ ದೆನ್ ಇವರ ಭಾವನೆ ನಂಜೇಗೌಡರು. ಸೊ ಅವರು ಕೂಡ 2 ಬಾರಿ MLA, 2 ಬಾರಿ MP, ಒಂದು ಬಾರಿ ಬಸವನಗುಡಿಯಿಂದ MP, ಮಂತ್ರಿ ಎಲ್ಲವನ್ನೂ ಆಗಿದ್ದವರು. ಅವರು ಜೆನ್ಯೂನ್ ಮ್ಯಾನ್. ಸೊ ವ್ಯಕ್ತಿಗತವಾಗಿ ಹೇಳಬೇಕು ಅಂದರೆ ಓಲೆ ಮಂಜು ಅವರು ಕೂಡ ಒಳ್ಳೊಳ್ಳೆ ಕೆಲಸಗಳನ್ನ ಮಾಡಿದ್ದಾರೆ, ಎಲ್ಲವೂ ಸರಿ. ಬಟ್ ಮುಂದೆ JDSಗೆ ಅರ್ಕಲ್ಗೂಡು ಪ್ಲಸ್ಸು. ಸೊ ಮುಂದಿನ ಬಾರಿ ಯಾರೇ ನಿಂತರೂ JDSಗೆ ಅಲ್ಲಿ ಗೆಲುವು. ಸೊ JDSನ 2ನೇ ಕೋಟೆ ಅಂತಲೇ ಹೇಳ್ಬೋದು. ಸೊ ಒಟ್ಟಾರೆಯಾಗಿ ಹಾಸನದಲ್ಲಿ 4 JDS ಗೆದ್ದಿದೆ. ಅದರಲ್ಲಿ 2 ಸೋಲುತ್ತೆ, ಒಂದು ಹೊಳೆನರಸೀಪುರ, ಒಂದು ಶ್ರವಣಬೆಳಗೊಳ. ಮತ್ತು ಹಾಸನ ಮತ್ತು ಅರ್ಕಲ್ಗೂಡು JDSಗೆ ಇರುತ್ತೆ. ಸೊ +1 ಅಂದರೆ 2ನೇ ಗೆಲುವು ಇದು ಕ್ಷೇತ್ರ ಅಂತ ಹೇಳ್ತಾ, ಸೊ ಅರ್ಕಲ್ಗೂಡು JDSನ ಗೂಡಾಗೆ ಇರುತ್ತೆ ಅಂತ ಹೇಳ್ತಾ, ಆ್ಯಸ್ ಯೂಶುವಲ್ ಇಟ್ಸ್ ಯುವರ್ಸ್ ಕಾರ್ತಿಕ್. ನಮಸ್ಕಾರ.